ನಿರೀಕ್ಷೆಯ ಮೋದಿ 3.0 ಸರ್ಕಾರದ ಮೊದಲ ಬಜೆಟ್ ಮಂಡನೆ. ಸತತ 7ನೇ ಬಾರಿಗೆ ಬಜೆಟ್ ಮಂಡಿಸಿ ದಾಖಲೆ ಬರೆದ್ರು ಸೀತಾರಾಮನ್. ಯುವ ಅನ್ನದಾತರು, ಬಡವ ಹಾಗೂ ಮಹಿಳೆಯರಿಗೆ ಬಂಪರ್. ಈ ಬಾರಿಯ ಬಜೆಟ್ನಲ್ಲಿ ಆದಾಯ ತೆರಿಗೆ ಪಾವತಿದಾರರಿಗೆ ಟ್ಯಾಕ್ಸ್ ರಿಲೀಫ್. ಇನ್ನು ಮೋದಿ ಬಜೆಟ್ನಲ್ಲಿ ಯಾವೆಲ್ಲ ಇಳಿಕೆ, ಯಾವೆಲ್ಲ ಏರಿಕೆ? ಶಿರೂರು ಗುಡ್ಡದಲ್ಲಿ ಮತ್ತೊಂದು ಶವ ಪತ್ತೆ, ಉಳಿದ ಮೂವರಿಗಾಗಿ ಮುಂದುವರಿತಾ ಇದೆ ಶೋಧ ಕಾರ್ಯ. ಇನ್ನು ಕೊಚ್ಚಿ ಹೋಗ್ತಾ ಇದ್ದಂತಹ ಮೂವರನ್ನ ಪೊಲೀಸರು ರಕ್ಷಿಸಿದ್ದಾರೆ. ಎಲ್ಲರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20. ಭಾರಿ ನಿರೀಕ್ಷೆಯ ಮೋದಿ 3.0 ಸರ್ಕಾರದ ಮೊದಲ ಬಜೆಟ್ ಮಂಡನೆಯಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 7ನೇ ಬಾರಿಗೆ ಬಜೆಟ್ ಮಂಡಿಸುವ ಮೂಲಕ ದಾಖಲೆ ಬರೆದಿದ್ದಾರೆ. ಬಜೆಟ್ ಆರಂಭದಲ್ಲೇ 9 ಆದ್ಯತಾ ಕ್ಷೇತ್ರಗಳನ್ನು ಘೋಷಣೆ ಮಾಡಿದ್ದಾರೆ. ಯುವ, ಅನ್ನದಾತ, ಬಡವ ಹಾಗೂ ಮಹಿಳೆ ಸೇರಿದಂತೆ 9 ಕ್ಷೇತ್ರಗಳಿಗೆ ಆದ್ಯತೆ ನೀಡಲಾಗಿದೆ. ಇದೇ ವೇಳೆ ಕೌಶಲ್ಯ, ಮಧ್ಯಮ ವರ್ಗ, ನಿರುದ್ಯೋಗ, ಎಂಎಸ್ಎಂಇ ಕ್ಷೇತ್ರಗಳಿಗೂ ಒತ್ತು ನೀಡಲಾಗಿದೆ. ಸರ್ಕಾರ ಬಡವರು, ಮಹಿಳೆ, ಯುವ ಮತ್ತು ರೈತರ ಮೇಲೆ ಕೇಂದ್ರೀಕರಿಸಲಾಗಿದ್ದು, ನಮ್ಮೆಲ್ಲ ಭರವಸೆ ಈಡೇರಿಸುತ್ತೇವೆ ಎಂದಿದ್ದಾರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನ 5 ವರ್ಷಗಳವರೆಗೆ ವಿಸ್ತರಿಸಲಾಗಿದೆ. ಕೃಷಿ ಹಾಗೂ ಕೃಷಿ ಸಂಬಂಧಿತ ಕ್ಷೇತ್ರಗಳಿಗೆ ಬರೋಬ್ಬರಿ 1.52 ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ರೈತರಿಗೆ ಕಿಸಾನ್ ಕ್ರೆಡಿಟ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಶಿಕ್ಷಣ, ಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿಗೆ 1.42 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಉದ್ಯೋಗ ಸೃಷ್ಟಿಗಾಗಿ 3 ಕೌಶಲ್ಯ ಯೋಜನೆ ಜಾರಿ ಮಾಡಲಾಗಿದೆ. ಅಮೃತ್ಸರ, ಕೋಲ್ಕತ್ತಾ ಕೈಗಾರಿಕಾ ಕಾರಿಡಾರ್ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಹಳ್ಳಿಗಳ ಅಭಿವೃದ್ಧಿಗೆ ವಿಶೇಷ ಯೋಜನೆ ಘೋಷಿಸಲಾಗಿದೆ. ಗ್ರಾಮೀಣ ಅಭಿವೃದ್ಧಿಗೆ 2.66 ಲಕ್ಷ ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ. ಇತ್ತ ಮುದ್ರಾ ಸಾಲವನ್ನು 10 ಲಕ್ಷ ರೂಪಾಯಿಯಿಂದ 20 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಎನ್ಡಿಎ ಸರ್ಕಾರ ರಚನೆಗೆ ಬೆಂಬಲ ನೀಡಿದ ಬಿಹಾರದ ನಿತೀಶ್ ಕುಮಾರ್ ಹಾಗೂ ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡುಗೆ ಬಜೆಟ್ನಲ್ಲಿ ಬಂಪರ್ ಗಿಫ್ಟ್ ನೀಡಲಾಗಿದೆ. ಬಿಹಾರಕ್ಕೆ 26,000 ಕೋಟಿ ಆರ್ಥಿಕ ಪ್ಯಾಕೇಜ್, ಆಂಧ್ರಪ್ರದೇಶ ಹೊಸ ರಾಜಧಾನಿ ನಿರ್ಮಾಣಕ್ಕೆ 15,000 ಕೋಟಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಾಗಿದೆ. ಉದ್ಯೋಗಿಗಳಿಗೆ, ತೆರಿಗೆ ಪಾವತಿದಾರರಿಗೆ ಅನುಕೂಲವಾಗುವ ದಿಸೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹಲವು ಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಆದಾಯ ತೆರಿಗೆ ಪಾವತಿದಾರರಿಗೆ ಟ್ಯಾಕ್ಸ್ ರಿಲೀಫ್ ಸಿಕ್ಕಿದೆ. 3 ಲಕ್ಷದವರೆಗೆ ಸಂಪಾದನೆ ಮಾಡುವವರಿಗೆ ಟ್ಯಾಕ್ಸ್ನಲ್ಲಿ ವಿನಾಯಿತಿ ನೀಡಿದ್ದಾರೆ. 3 ರಿಂದ 7 ಲಕ್ಷದವರೆಗೆ 5%, 7 ರಿಂದ 10 ಲಕ್ಷದವರೆಗೆ 10% ತೆರಿಗೆ, 10 ರಿಂದ 12 ಲಕ್ಷದವರೆಗೆ 15% ತೆರಿಗೆ, 12 ರಿಂದ 15 ಲಕ್ಷದವರೆಗೆ 20% ತೆರಿಗೆ ಹಾಗೂ 15 ಲಕ್ಷ ಮೇಲ್ಪಟ್ಟವರಿಗೆ 30% ತೆರಿಗೆ ವಿಧಿಸಲಾಗಿದೆ. ಈ ಮೂಲಕ ಸಂಬಳದಾರರಿಗೆ ಸಿಹಿ ಸುದ್ದಿ ಸಿಕ್ಕಿದ್ದು 17,500 ರೂಪಾಯಿ ಆದಾಯ ತೆರಿಗೆ ಉಳಿತಾಯವಾಗಲಿದೆ. 4 ಕೋಟಿ ಸಂಬಳದಾರರು, ಪಿಂಚಣಿದಾರರಿಗೆ ತೆರಿಗೆ ರಿಲೀಫ್ ಸಿಕ್ಕಿದ್ದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ 75,000ಕ್ಕೆ ಏರಿಕೆ ಮಾಡಿದ್ದಾರೆ. ಫ್ಯಾಮಿಲಿ ಪೆನ್ಷನ್ ಡಿಡಕ್ಷನ್ 15,000ದಿಂದ 25,000ಕ್ಕೆ ಏರಿಕೆ ಮಾಡಿದ್ದಾರೆ. ಇನ್ನು ಆನ್ಲೈನ್ ವ್ಯವಹಾರಗಳ ಮೇಲಿನ ಟಿಡಿಎಸ್ ಅನ್ನು 9% ಕಡಿತ ಮಾಡಿದ್ದಾರೆ. ಟಿಡಿಎಸ್ ಪಾವತಿ ಮಾಡೋದು ತಡವಾದರೆ ಯಾವುದೇ ದಂಡ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 35% ಇಳಿಕೆ ಮಾಡಲಾಗಿದೆ. ಹೂಡಿಕೆದಾರರ ಏಂಜಲ್ ಟ್ಯಾಕ್ಸ್ 12.5% ರದ್ದು ಮಾಡಿದ್ದಾರೆ. ಮೋದಿ 3.0 ಸರ್ಕಾರದ ಮೊದಲ ಬಜೆಟ್ನಲ್ಲಿ ಕೆಲವು ವಲಯಗಳಲ್ಲಿ ಬೆಲೆ ಇಳಿಕೆ ಬಂಪರ್ ನೀಡಲಾಗಿದೆ. 3 ಕ್ಯಾನ್ಸರ್ ಔಷಧಿಗಳ ಮೇಲೆ ಸಂಪೂರ್ಣ ಕಸ್ಟಮ್ ಡ್ಯೂಟಿ ರದ್ದು ಮಾಡಲಾಗಿದೆ. ಚಿನ್ನ, ಬೆಳ್ಳಿ ಮೇಲೆ 8.5% 6ಕ್ಕೆ ಸೀಮಾ ಸುಂಕ ಕಡಿತಗೊಳಿಸಲಾಗಿದೆ. ಪ್ಲಾಟಿನಂ ಮೇಲಿನ ಸೀಮಾ ಸುಂಕವನ್ನು 6.4% ಕಡಿತ ಮಾಡಲಾಗಿದೆ. ಮೊಬೈಲ್ ಫೋನ್, ಚಾರ್ಜರ್, ಮೊಬೈಲ್ ಬಿಡಿಭಾಗಗಳ ಮೇಲೆ 15% ದರ ಇಳಿಕೆ ಮಾಡಲಾಗಿದೆ. ಸೋಲಾರ್ ಸೆಲ್, ಸೋಲಾರ್ ಪ್ಯಾನೆಲ್ಗಳು, ಕನೆಕ್ಟರ್ ತಯಾರಿಕೆಗೆ ಬಳಸುವ ಆಕ್ಸಿಜನ್ ಹಾಗೂ ತಾಮ್ರದ ಮೇಲೆ ದರ ಇಳಿಕೆ ಮಾಡಲಾಗಿದೆ. ಚರ್ಮ ಉತ್ಪನ್ನಗಳ ಚಪ್ಪಲಿ, ಬೆಲ್ಟ್, ಪರ್ಸ್, ಶೂ ಬೆಲೆ ಇಳಿಕೆ ಮಾಡಲಾಗಿದೆ. ಸೀಗಡಿ, ಮೀನು ಆಹಾರದ ಮೇಲೆ 5% ಕಡಿತ ಮಾಡಲಾಗಿದೆ. ತಲೆದಿಂಬು, ಅಲಂಕಾರಕ್ಕೆ ಬಳಸುವ ಬಾತುಕೋಳಿ ಪುಕ್ಕಗಳ ಮೇಲೆ 5% ಕಡಿತ ಮಾಡಲಾಗಿದೆ. ದಾರದ ಉಂಡೆಗೆ ಬಳಸುವ ಮಿಥಲಿನ್ ಮೇಲೆ 7.5% 5ಕ್ಕೆ ಇಳಿಕೆ ಮಾಡಲಾಗಿದೆ. ಪ್ಲಾಸ್ಟಿಕ್ ಉತ್ಪನ್ನಗಳು ಹಾಗೂ ಆಮದು ಬಟ್ಟೆಗಳ ಮೇಲೆ ಸುಂಕ ಏರಿಕೆ ಮಾಡಲಾಗಿದೆ. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿದು ಮೃತಪಟ್ಟವರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. 8 ದಿನಗಳ ಬಳಿಕ ಉಳುವರೆ ಗ್ರಾಮದ 67 ವರ್ಷದ ಮಹಿಳೆ ಸಣ್ಣಿ ಹನುಮಂತಗೌಡ ಮೃತದೇಹ ಪತ್ತೆಯಾಗಿದೆ. ಗಂಗಾವಳಿ ನದಿಯ ಗಂಗೆಕೊಳ್ಳ ಸಮೀಪದಲ್ಲಿ ಶವ ಪತ್ತೆಯಾಗಿದ್ದು, ಶಿರೂರು ಗ್ರಾಮದ ಗುಡ್ಡ ಕುಸಿತದಿಂದ ಉಳುವರೆ ಗ್ರಾಮದಲ್ಲಿ ಮನೆ ಕುಸಿತವಾಗಿ ಮಹಿಳೆ ಸಾವನ್ನಪ್ಪಿದ್ರು. ಸತತ 8 ದಿನಗಳ ಕಾರ್ಯಾಚರಣೆ ಬಳಿಕ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಗುಡ್ಡ ಕುಸಿತದಿಂದ ಮನೆಯನ್ನು ಕಳೆದುಕೊಂಡು ತಾಯಿಯನ್ನು ಕಳೆದುಕೊಂಡಿದ್ದ ಮಗ ಮಂಜುನಾಥ್ ತಾಯಿ ಶವವನ್ನಾದ್ರೂ ಹುಡುಕೊಡಿ ಅಂತ ಕಣ್ಣೀರಿಟ್ಟು ಗೋಕರ್ ಬರೋಬ್ಬರಿ 8 ದಿನಗಳ ಬಳಿಕ ತಾಯಿಯ ಶವ ಸಿಕ್ಕಿದೆ. 8ನೇ ದಿನವಾದ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿದ್ದು, ಸೇನಾಪಡೆಯ ಯೋಧರು ಮೆಟಲ್ ಡಿಟೆಕ್ಟರ್ ಮೂಲಕ ಗಂಗಾವಳಿ ನದಿ ಮಧ್ಯಭಾಗದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಭೂಕುಸಿತ ಜಾಗದಲ್ಲಿ ಟ್ರಕ್ ಚಾಲಕರ ಶವ ಸಿಗದ ಹಿನ್ನೆಲೆ ನದಿ ಭಾಗದಲ್ಲಿ ಮಣ್ಣಿನಲ್ಲಿ ಶೋಧವನ್ನ ಆರಂಭ ಮಾಡಿದ್ದಾರೆ. ಗುಡ್ಡ ಕುಸಿತದಿಂದ ಬಿದ್ದ ಮಣ್ಣು ರಸ್ತೆಯಲ್ಲಿ ನಿಂತಿದ್ದ ಲಾರಿ, ಟಿಂಬರ್ ಟ್ರಕ್ ಅನ್ನ ನದಿಗೆ ತಳ್ಳಿತ್ತು. ಕೇರಳ ಮೂಲದ ಟ್ರಕ್ ಚಾಲಕ ಅರ್ಜುನ್ ಟ್ರಕ್ ನಲ್ಲಿ ಸಿಕ್ಕಾಕೊಂಡಿದ್ರು. ಟ್ರಕ್ ಸಿಗದ ಕಾರಣ ಗಂಗಾವಳಿ ನದಿ ಮಧ್ಯದ ಮಣ್ಣಿನಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ.
ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಮುಂದುವರೆದಿದ್ದು ಕೃಷ್ಣಾ ನದಿಯ ಒಳಹರಿವು 1,50,000 ಕ್ಯೂಸೆಕ್ಸ್ ದಾಟಿದೆ. ಕೃಷ್ಣಾ ನದಿ ತಟದ ಹಲವು ಸೇತುವೆಗಳು ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಉಗಾರ ಸೇತುವೆ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಬಾಗಲಕೋಟೆ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಾರ್ಗ ಕಡಿತಗೊಂಡಿದೆ. ಕುಡಚಿ ಪಟ್ಟಣಕ್ಕೆ ಹಾಗೂ ಉಗಾರ ಪಟ್ಟಣದ ಸಂಪರ್ಕ ಕಡಿತಗೊಂಡಿದ್ದು ಸೇತುವೆ ಮೇಲೆ 3 ಅಡಿಯಷ್ಟು ನೀರು ಹರಿತಾ ಇದೆ. ವೇದಗಂಗಾ, ದೂದ್ಗಂಗಾ, ಕೃಷ್ಣಾ ಹಾಗೂ ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ 10ಕ್ಕೂ ಹೆಚ್ಚು ಸೇತುವೆಗಳು ಜಲಾವೃತವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆಗಳ ಬಳಿ ಪೊಲೀಸರನ್ನ ನಿಯೋಜಿಸಲಾಗಿದ್ದು ನದಿಗಳಿಗೆ ಇಳಿಯದಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಆಲಮಟ್ಟಿ ಜಲಾಶಯದಿಂದ ಹೆಚ್ಚಿನ ನೀರು ಬಿಡುಗಡೆಯ ಹಿನ್ನೆಲೆ ಕೃಷ್ಣಾ ತೀರದ ಜನ ಸ್ವಲ್ಪ ನಿರಾಳರಾಗಿದ್ದಾರೆ. ಆದರೆ ಮಳೆ ಮುಂದುವರೆದರೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗುತ್ತೆ. ಇತ್ತ ಬೆಳಗಾವಿಯ ವಿಶ್ವವಿಖ್ಯಾತ ದೂದ್ಸಾಗರ ಜಲಪಾತ ಹಾಲ್ನೋರಿಯಂತೆ ಉಕ್ಕಿ ಹರಿತಾ ಇದೆ. ದೂದ್ಸಾಗರದ ಜಲಪಾತದ ಅಬ್ಬರ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು 1017 ಅಡಿ ಮೇಲಿಂದ ಮಹದಾಯಿ ನದಿ ನೀರು ಧುಮ್ಮಿಕ್ತಾ ಇದ್ದು 100 ಅಡಿ ಅಗಲದ ದೂದ್ಸಾಗರದ ಜಲವೈಭವ ನೋಡೋದೇ ಹಬ್ಬ. ಭಾರಿ ಮಳೆಯಿಂದ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು 3 ಗೇಟ್ಗಳ ಮೂಲಕ 10,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಆದರೆ ತುಂಗಭದ್ರಾ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಜೋರಾಗಿದ್ದು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿರುವ ಅಪಾಯಕಾರಿ ಸ್ಥಳಗಳಿಗೆ ತೆರಳಿ ಪ್ರವಾಸಿಗರು ಸೆಲ್ಫಿಗೆ ಮುಗಿ ಬೀಳ್ತಿದ್ದಾರೆ. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಆದರೂ ಇದ್ಯಾವುದನ್ನು ಲೆಕ್ಕಿಸದೆ ಪ್ರವಾಸಿಗರು ಹುಚ್ಚಾಟ ಮೆರಿತಾ ಇದ್ದಾರೆ. ಡ್ಯಾಂ ಭರ್ತಿ ಆಗ್ತಾ ಇದ್ದಂತೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಲೇಕ್ ವ್ಯೂ ಪಾಯಿಂಟ್ ನಲ್ಲಿ ಯಾವುದೇ ಭದ್ರತಾ ಸಿಬ್ಬಂದಿ ಇಲ್ಲದ ಕಾರಣ ಪ್ರವಾಸಿಗರು ನೇರವಾಗಿ ನೀರಿಗಿಳಿತಾ ಇದ್ದಾರೆ. ಸದ್ಯ ನೇರವಾಗಿ ನೀರಿಗಿಳಿದ ಪ್ರವಾಸಿಗರಿಗೆ ಏನಾದರೂ ಅನಾಹುತವಾದರೆ ಯಾರ ಜವಾಬ್ದಾರಿ ಅನ್ನೋ ಪ್ರಶ್ನೆ ಇದೆ.